ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನ್ ಎಲ್ಲಿದ್ಯಾ ಅನ್ನೋ ವಿಷಯನ ತಿಳ್ಕೊಳ್ಳೋವರೆಗೂ ನನಗ್ ಮನಶಾಂತಿನೇ ಇರೋದಿಲ್ಲ. ಅವನಿ ಶ್ರೀಕರ್ ಅವರೇ, ಏನಾಯ್ತ್ರಿ? ತುಂಬಾ ಹೊತ್ತಿಂದ ಯಾರೋ ಕಾಲಿಂಗ್ ಬೆಲ್ ಮಾಡ್ತಿದ್ದಾರೆ. ನನಗೆ ಭಯ ಆಗ್ತಿದೆ ರೀ. ರಿಸೆಪ್ಷನಿಸ್ಟ್ ರೂಮ್ ಬಾಯ್ನ ಕಳಿಸ್ತೀನಿ ಅಂತ ಹೇಳಿದ್ರಲ್ವಾ, ಅವರೇ ಆಗಿರ್ಬೋದು. ಯಾಕೆ ಅನಾವಶ್ಯಕವಾಗಿ ಭಯ ಪಡ್ತೀರಾ? ನಂಗೆ ಹಾಗೆ ಅನ್ನಿಸ್ತಾ ಇಲ್ಲ. ನನ್ನ ಹುಡುಕ್ತಾ ಇರೋ ಆ ಸುರೇಂದ್ರನ್ ಕಡೆಯವರು ನನ್ನನ್ನು ಹುಡ್ಕೊಂಡು ಬಂದಿರಬಹುದು ಅನ್ನಿಸ್ತಾ ಇದೆ. ಆ ಸುರೇಂದ್ರಂಗೆ ನಾನು ಇಲ್ಲಿದ್ದೀನಿ ಅನ್ನೋ ವಿಷಯ ಗೊತ್ತಾಗಿರ್ಬೋದು ಅಂತ ಭಯ ಆಗ್ತಿದೆ. ಅವನೇ ಕೂಲ್, ಜಾಸ್ತಿ ಊಹೆ ಮಾಡ್ಕೋಬೇಡಿ. ನಾನು ಹೋಗಿ ನೋಡ್ತೀನಿ, ನೀವಿಲ್ಲೇ ಇರಿ. ಹೋಗಿ. ನಮಸ್ತೆ ಸರ್. ಸರ್, ಟೀ ಕಾಫಿ ಏನಾದರೂ ಬೇಕಾ ಸರ್? ನಾನು ಕಾಲ್ ಮಾಡ್ತೀನಿ. ಸರ್, ತಿಂಡಿ ಸರ್? ನಾನು ಹೇಳ್ತೀನಿ. ಆದರೂ ಇದಕ್ಕೋಸ್ಕರ ಇಷ್ಟೊಂದ್ಸಲ ಕಾಲಿಂಗ್ ಬೆಲ್ ಮಾಡ್ತಾರಾ? ಸಾರಿ ಸರ್, ಕ್ಷಮಿಸ್ಬಿಡಿ ಸರ್. ಗೆಟ್ ಲಾಸ್ಟ್. ಅವನೇ ರೂಮ್ ಬಾಯ್ ಕಣ್ರಿ. ಸಮಸ್ಯೆನ ದೊಡ್ಡದಾಗಿ ಊಹೆ ಮಾಡ್ಕೊಂಡು ಭಯ ಪಡಬೇಡ್ರಿ. ನಾನಿರ್ಬೇಕಾದ್ರೆ ನಿಮಗೇನೂ ಆಗಲ್ಲ. ನೀವು ಕೂಡ ಹೋಗಿ ಫ್ರೆಶ್ ಅಪ್ ಆಗಿ. ಐ ಆಮ್ ಸಾರಿ, ನಿಮ್ಮ ಲಗೇಜ್ ಇಲ್ಲ ಅಲ್ವಾ? ಇವಾಗ ಹೇಗೆ? ಒಂದು ಕೆಲಸ ಮಾಡೋಣ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಈ ಬಟ್ಟೆನ ಹಾಕೊಳ್ಳಿ. ಶಾಪ್ಸ್ ಓಪನ್ ಆಗೋ ತನಕ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಸಂಕೋಚ ಪಡ್ಕೋಬೇಡಿ. ತಗೊಳ್ರಿ, ಹೊರಡಿ. Everything is okay, sir. Sir, if possible, ಮೀಟಿಂಗ್ನ ಆಫ್ಟರ್ನೂನ್ ಪೋಸ್ಟ್ಪೋನ್ ಮಾಡಿ ಪ್ಲೀಸ್ ಸರ್. ನನ್ನ ಪರ್ಸನಲ್ ರಿಕ್ವೆಸ್ಟ್. ಸರಿ ಸರ್, ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಏನೂ ಇಲ್ಲ ರೀ. ಈ ಥರ ಬಟ್ಟೆ ಹಾಕೊಳ್ತಿರೋದು ಇದೇ ಫಸ್ಟ್ ಟೈಮ್.
ಈ ಡ್ರೆಸ್ಸಲ್ಲಿ ಕೂಡ ನೀವು ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ಅದಕ್ಕೆ ಹೇಳ್ತಾರೆ, ಕೆಲವರಿಗೆ ಬಟ್ಟೆಯಿಂದ ಅಂದ ಬರುತ್ತೆ, ಇನ್ ಕೆಲವ್ರ ಅಂದ ಬಟ್ಟೆಗೆ ಕಳೆ ತರುತ್ತೆ ಅಂತ. ಸರಿ ಕಣ್ರಿ, ನಾನು ಹೊರಗಡೆ ಹೋಗಿ ಬರ್ತೀನಿ. ನೀವಿಲ್ಲೇ ಇದ್ದು ಆರಾಮಾಗಿ ರೆಸ್ಟ್ ತಗೊಳ್ಳಿ, ಓಕೆನಾ? ಬರ್ತೀನಿ. ಅವನೇ ಅವರೇ, ಡೋರ್ ಲಾಕ್ ಮಾಡ್ಕೊಳ್ಳಿ. ನಮ್ಮನ್ನ ಖಂಡಿತವಾಗಿ ಆ ದೇವರೇ ಒಂದ್ ಮಾಡಿದ್ದಾರೆ, ಅನುಮಾನನೇ ಇಲ್ಲ. ನಾನು ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲದೆ ಅಕ್ಕ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ. ಶ್ರೀಕರ್ ಅವ್ರ ಹತ್ರ ಕ್ಷೇಮವಾಗಿದ್ದೀನಿ ಅನ್ನೋ ವಿಷಯ ಅಕ್ಕಂಗೆ ಹೇಗಾದರೂ ಗೊತ್ತಾದ್ರೆ ಚೆನ್ನಾಗಿರತ್ತೆ. ಗೀತಾ 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 ನಿಂತ್ಕೋ. ಏನಕ್ಕ ಈ ಏರಿಯಾದಲ್ಲಿದ್ದೀರಾ? ಅವನೇ ನಿನ್ಗೇನಾದ್ರೂ ಫೋನ್ ಮಾಡಿದ್ಲಾ? ನಿನ್ನೆ ನೈಟಿಂದ ಫೋನ್ ಮಾಡ್ತಿದ್ರು, ಅವಳ ಫೋನ್ ರೀಚ್ ಆಗ್ಲಿಲ್ಲ ಅಂತ ನಿಮ್ಮನೆ ಕಡೆನೆ ಹೊರಟಿದ್ದೆ. ಫೋನ್ ಮಾಡಿದ್ಲ ಅಂತ ನನ್ನನ್ನು ಕೇಳ್ತಿದ್ದೀರಲ್ಲ, ಅವನೇ ಎಲ್ಲಿಗೆ ಹೋಗಿದ್ದಾಳೆ ಅಕ್ಕ? ಏನ್ ನಡೀತಕ್ಕ, ಹೇಳಿ ಅಕ್ಕ. ಸುರೇಂದ್ರ ನನ್ನ ತಂಗಿ ಮೇಲೆ ದ್ವೇಷ ಸಾಧಿಸ್ತಿದ್ದಾನೆ. ಅವನಿಗೆ ನನ್ನ ಗಂಡ ಬೇರೆ ಜೊತೆಯಾಗಿದ್ದಾನೆ. ಅಂತಹ ಪರಿಸ್ಥಿತಿಲಿ ಅವನಿನ್ನ ಮನೆಯಿಂದ ಕಳಿಸ್ಬೇಕಾಗಿ ಬಂತು ಗೀತಾ. ಸುರೇಂದ್ರ ಜಾಬಿಂದ ತೆಗ್ಸಿದ್ದು ಅಲ್ದೇನೆ ಈ ಥರದ ಕೆಲಸ ಎಲ್ಲ ಮಾಡಿದಾನ. ಹೀಗೆಲ್ಲ ಮಾಡ್ತಾನೆ ಅಂತ ನಾನು ಅವತ್ತೇ ಅನ್ಕೊಂಡಿದ್ದೆ. ಆದ್ರೂ ಭಾವನ್ ಬುದ್ಧಿ ಯಾಕಷ್ಟೊಂದು ಕೀಳಾಗಿದೆ ಅಕ್ಕ? ಅವಕಾಶ ಸಿಕ್ಕಿದ್ರೆ ಹೆಂಡತಿ ಮಗಳನ್ನ ಕೂಡ ಮಾರ್ಬಿಡ್ತಾನೆ ಗೀತಾ. ಹೌದು, ನೀವ್ ಯಾಕೆ ಇಲ್ಲಿದ್ದೀರಾ ಅಕ್ಕ? ಅವನಿನ ಒಪ್ಸಿಲ್ಲ ಅಂದ್ರೆ ಸಾಯಿಸ್ಬಿಡ್ತಾನೆ ಅಂತ ಭಯಪಟ್ಟು ಸುರೇಂದ್ರನ್ ಕಣ್ಣಿಗೆ ಕಾಣಿಸ್ತಿರೋ ಹಾಗೆ ಇನ್ನೊಂದು ಮನೇಲಿದ್ದೀವಿ. ಯಾವುದೋ ಒಂದು ಜಾಗಕ್ಕೆ ಸೇರಿದ್ಮೇಲೆ ಫೋನ್ ಮಾಡು ಅಂತ ಹೇಳಿದ್ದೆ, ಆದ್ರೆ ಈಗ ಅವನಿಗೆ ಫೋನ್ ಕನೆಕ್ಟ್ ಆಗ್ತಿಲ್ಲ. ಹೋಗ್ಲಿ, ಅವಳಾದ್ರೂ ಫೋನ್ ಮಾಡಿದ್ರೆ ಮಾತಾಡೋಣ ಅಂದ್ರೆ ನನ್ನ ಸಿಮ್ನ ಬದಲಾಯಿಸಿದಾನೆ ಆ ರಾಸ್ಕಲ್. ಏನಾದ್ರೂ ಅಪಾಯದಲ್ಲಿದ್ದಾಳೇನೋ ಅಂತ ಭಯ ಆಗ್ತಿದೆ ಗೀತಾ. ನನ್ಗೇನ್ ಮಾಡ್ಬೇಕೋ ತೋಚ್ತಿಲ್ಲ. ಗೀತಾ, ನನ್ಗೊಂದು ಚಿಕ್ಕ ಸಹಾಯ ಮಾಡ್ತೀಯಾ? ಹೇಳಿ ಅಕ್ಕ. ನನ್ನ ಫೋನ್ ನಂಬರ್ ಹೇಳ್ತೀನಿ, ಅವನು ಏನಾದ್ರೂ ನಿನಗೆ ಫೋನ್ ಮಾಡಿದ್ರೆ ತಕ್ಷಣ ನನಗೆ ಫೋನ್ ಮಾಡ್ತೀಯಾ? ಸರಿ ಅಕ್ಕ. ನಿಮ್ಮ ಹೊಸ ನಂಬರ್ನ ಇದ್ರಲ್ಲಿ ಸೇವ್ ಮಾಡಿ. ಇದೇ ನಂಬರ್, ಮರ್ತೋಗ್ಬೇಡ ಗೀತಾ. ಹೇಗ್ ಮರಿತೀನಿ ಅಕ್ಕ? ಇದೇನಾದ್ರೂ ಚಿಕ್ಕ ವಿಷಯನಾ? ಖಂಡಿತ ಅವಳಿಂದ ನಿಮಗ್ ಫೋನ್ ಬರೋ ಹಾಗೆ ಮಾಡ್ತೀನಿ. ಸುಜಿ, ಹೋಗಿ ಹೋಗಿ ಗೀತಾ ಕಣ್ಣಿಗೆ ಬಿದ್ದಿದ್ಯಾ? ನಾವು ಡೇಂಜರ್ ಝೋನ್ ಅಲ್ಲಿ ಇದೀವಿ. ನೀನ್ ಮೊದ್ಲಿನ ತರನೇ ತುಂಬಾ ಕ್ಯಾಶುಯಲ್ ಆಗಿ ಹೊರಗಡೆ ಓಡಾಡ್ತಿದ್ರೆ ಹೇಗೆ? ಆ ಸುರೇಂದ್ರನ್ ಕಣ್ಣಿಗೆ ಬಿದ್ವಿ ಅಂದ್ರೆ ಅಷ್ಟೇ ನಮ್ ಕತೆ. ಗೀತಾ,
ನಿಮ್ಮಕ್ಕ ನನ್ನ ಬಗ್ಗೆ ಎಲ್ಲ ಹೇಳ್ಬಿಟ್ಲಾ? ನನ್ನ ಹೆಂಡತಿ ಹೇಳಿರೋದ್ರಲ್ಲಿ ಅಕ್ಷರ ಕೂಡ ವ್ಯತ್ಯಾಸ ಇರಲ್ಲ. ನಿಮ್ ಕುಟುಂಬಕ್ಕೋಸ್ಕರ ಅವನಿ ತನ್ನ ಜೀವನನೇ ಸ್ಯಾಕ್ರಿಫೈಸ್ ಮಾಡಿದಾಳೆ. ಅಷ್ಟ್ ಕೆಟ್ಟದಾಗ ಹೇಗೆ ಯೋಚನೆ ಮಾಡಿದ್ರಿ? ಆ ಸುರೇಂದ್ರಂಗಿಂತ ನೀವೇ ಕೆಟ್ಟವ್ರ ಥರ ಇದ್ದೀರಾ. ಒಬ್ರು ಹಸಿವು ತೀರ್ಬೇಕು ಅಂದ್ರೆ ಮತ್ತೊಬ್ರು ಬಲಿಯಾಗೋ ತಪ್ಪಲ್ಲ ಗೀತಾ. ಆದ್ರೂ ನಂಗೊಂದು ಚಿಕ್ಕ ಡೌಟು, ಅವನಿ ನಿಮ್ಮನೇಲಿದ್ದಾಳೆ ಹೇಗೆ? ನಮ್ಮನೇಲಿದ್ರೆ ಅಕ್ಕಂಗೆ ಯಾಕಿಷ್ಟು ಚಿಂತೆ ಆಗ್ತಿತ್ತು? ಅಂದ್ರೆ ತಂಗಿಗೋಸ್ಕರ ಹುಡುಕ್ತಾ ಇದ್ದಾಳೆ ಅಂತ ಆಯ್ತು. ನನ್ನ ಹೆಂಡತಿ ಮಾಡಿರೋ ಕೆಲಸದಿಂದ ಒಳ್ಳೆ ಡೀಲ್ ಮಿಸ್ ಆಯ್ತು. ಹಾಗಂತ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗಲ್ಲ ಬಿಡು. ನಿನಗೆ ಫೋನ್ ಮಾಡಿದ್ರು ಕಾಣಿಸ್ಕೊಂಡ್ರು ತಕ್ಷಣ ನನಗೆ ಬಂದು ಹೇಳು. ನಾಟಕ ಮಾಡಿದೆ ಅಂದ್ರೆ ಅವನಿ ಎಲ್ಲಿದ್ದಾಳೆ ಅಂತ ಗೀತಾಗ್ ಗೊತ್ತು ಅಂತ ಆ ಸುರೇಂದ್ರನ ಹತ್ರ ನಿನ್ನನ್ನು ಸರಿಯಾಗಿ ಸಿಕ್ಕಾಕಿಸ್ಬಿಡ್ತೀನಿ. ಅರ್ಥ ಆಯ್ತಾ? ಹೊರಡು. ಗೀತಾ, ನಾವ್ ಈ ಏರಿಯಾದಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಮುಖ್ಯವಾಗಿ ಸುರೇಂದ್ರನಿಗೆ ಗೊತ್ತಾಯ್ತು ಅಂದ್ರೆ ನೀನು ಬಲಿ ಆಗೋಗ್ತೀಯಾ. ಹೊರಡು. ಈಗಿರೋ ಪರಿಸ್ಥಿತಿಲಿ ಹೊರಗಡೆ ಓಡಾಡೋದು ಪ್ರಾಣಕ್ಕೆ ಕಂಟಕ. ನಿನ್ ತಂಗಿ ಬಗ್ಗೆ ನಿಂಗಿಂತ ಆ ಸುರೇಂದ್ರನೇ ಜಾಸ್ತಿ ತಲೆ ಕೆಡಿಸ್ಕೊಂಡಿರ್ತಾನೆ. ಯಾವುದೋ ರೀತಿಲಿ ತಿಳ್ಕೊತಾನ್ ಬಿಡು. ನಡಿ ಬಾ. ಟೈಟಲ್ ಇಂದ ನನಗೆ ಸಿನಿಮಾ ನೋಡಿಲ್ಲ ಅಂದ್ರೆ ಸಿನಿಮಾ ನೋಡ್ದಾಗ ಆಗಲ್ಲ. ಬೇಗ ಹೊರಡಿ. ಆ ಲ್ಯಾಪ್ಟಾಪ್ನ ಪಕ್ಕಕ್ಕಿಟ್ಟು ಸ್ವಲ್ಪ ನನ್ ಜೊತೆ ಏನಾದ್ರೂ ಮಾತಾಡ್ರಿ. ಏನ್ ಮಾತಾಡ್ಬೇಕು? ನನ್ನನ್ನ 4 ದಿನ ಎಲ್ಲಾದ್ರೂ ಕರ್ಕೊಂಡು ಹೋಗಿ, ಇಲ್ಲ ಅಂದ್ರೆ ನಿಮ್ ಮನೆ ಹುಚ್ಚು ಆಚಾರಗಳಿಂದ ನನಗ್ ಹುಚ್ಚಿಡಿಯುತ್ತೆ. 4 ದಿನಕ್ಕಾಗೋ ಖರ್ಚನ್ನ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ರೆ 4 ತಿಂಗಳಲ್ಲಿ 4% ಜಾಸ್ತಿ ಆಗುತ್ತೆ ಲಾವಣ್ಯ. ಇನ್ನೂ ನೀವ್ ಬದ್ಲಾಗಲ್ವಾ? ಯಾರು ನೀವು? ಕೇಳಿದ್ರು ಮಾತಾಡ್ತಿಲ್ಲ ಯಾಕೆ? ಪ್ರಸಾದ್ ರಾವ್ ಯಾರು? ನಮ್ ಫಾದರ್. ಅವ್ರನ್ನ ಬರೋದಕ್ಕೆ ಹೇಳು. ಯಾಕೆ? ಬನ್ನಿ. ದೊಡ್ಡ ಮಾಮ ಇದ? ಯಾರಿವರು? ನಿನ್ ಫ್ರೆಂಡ್ಸಾ? ಅಲ್ಲ ಭಾವ. ಪರಿಚಯ ಇಲ್ದಿರೋ ಮುಖಗಳು. ಯಾರಿಗೋಸ್ಕರ ಬಂದಿದ್ದೀರಾ? ಮಾವಂಗೋಸ್ಕರ. ಅದಕ್ಕೆ ಏನ್ ವಿಷಯ? ಮಿಸ್ಟರ್ ಪ್ರಸಾದ್ ರಾವ್, ಬರೋ ಆಚೆ. ಮಿಸ್ಟರ್ ಪ್ರಸಾದ್ ರಾವ್, ಬರೋ ಆಚೆ. ಯಾರು ನೀವು? ನನ್ನ ಹೆಸರು ಸುರೇಂದ್ರ, ಫೈನಾನ್ಸ್ ಮಿನಿಸ್ಟ್ರು ಮಗ. ನಿಮ್ಗೆ ನಮ್ಮನೇಲಿ ಏನ್ ಕೆಲ್ಸ?
ಈ ನಂಬರ್ ಪ್ಲೇಟ್ ಇರೋ ವೆಹಿಕಲ್ ಈ ಮನೆ ಅಡ್ರೆಸ್ ಅಲ್ಲಿರೋ ಪ್ರಸಾದ್ ರಾವನ್ ಅವ್ರ ಹೆಸರಲ್ಲಿದೆ. ಅದಕ್ಕೆ ಬಂದೆ. ಹೌದು, ನನ್ನ ಹೆಸರಲ್ಲೇ ಇರೋದು. ಸೊ ವಾಟ್? ನಿನ್ನೆ ರಾತ್ರಿ 11 ಗಂಟೆಗೆ ನಿಮ್ ವೆಹಿಕಲ್ಗೆ ನಮಗ್ ಗೊತ್ತಿರೋ ಒಂದು ಹುಡುಗಿ ಹತ್ಕೊಂಡಿದ್ದಾಳೆ. ಇವಾಗ ಆ ಹುಡುಗಿ ಎಲ್ಲಿದ್ದಾಳೆ? ಎಲ್ಲೂ ಕರ್ಕೊಂಡು ಹೋದೆ? ವೆಹಿಕಲ್ ನನ್ನ ಹೆಸರಲ್ಲಿದ್ರು ಅದು ನನ್ನ ಮಗನ ಕಾರ್. ರಾತ್ರಿ ಚೆನ್ನೈಗೆ ಹೋಗಿದ್ದಾನೆ. ಅಟ್ ಪ್ರೆಸೆಂಟ್ ಚೆನ್ನೈಲೇ ಇದ್ದಾನೆ. ನನ್ನ ಮಗನ್ ಕಾರ್ ಒಳಗೆ ಹುಡುಗಿ ಹತ್ತೋದು ಅಂದ್ರೆ ಏನು? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಚೆಕ್ ಮಾಡ್ಕೊಳ್ಳಿ. ನಮ್ಮ ಚಿಕ್ಕ ಬಾಮೈದ ಹುಡುಗಿರಿಗೆ 10 ಅಡಿ ದೂರ ತಪ್ಪಾಗಿ ನಮ್ಮ ಮನೆಗೆ ಬಂದಿರೋ ಹಾಗಿದ್ದೀರಾ. ನನ್ನ ತಮ್ಮ ನನ್ನ ಮಗಳ ಕಡೆನೆ ನೋಡೋದಿಲ್ಲ, ಅಂಥದ್ರಲ್ಲಿ ಬೇರೆ ಹುಡುಗಿನ ಕಾರಿಗೆ ಯಾಕೆ ಹತ್ತಿಸ್ಕೊತಾನೆ? ಹೌದು, ನೀವ್ ಹೇಳ್ತಾ ಇರೋದೆಲ್ಲ ಸುಳ್ಳು. ನಿಜವಾಗ್ಲೂ ನೀವ್ ರಾಂಗ್ ಅಡ್ರೆಸ್ಗೆ ಬಂದಿರೋದು. ನೀವು ಹೇಳ್ದಾಗೆ ಆ ಹುಡುಗಿ ಚಿಕ್ಕ ಬಾಮೈದನ್ ಕಾರೇ ಹತ್ತಿದ್ದಾಳೆ. ಆಮೇಲೆ ಏನ್ ನಡೀತೋ ಗೊತ್ತಿಲ್ಲ ಅಲ್ವಾ? CCTV ಫೋಟೇಜ್ ನಮ್ಗಲ್ಲಿವರೆಗೂ ಸಿಕ್ಕಿರೋದು. ಆಮೇಲೆ ಏನ್ ನಡೀತು ಅಂತ ನಮಗ್ ಗೊತ್ತಾಗ್ಬೇಕು. ಆ ಹುಡುಗಿ ನನಗ್ ಬೇಕು. ತಕ್ಷಣ ನಿಮ್ ಮಗಂಗ್ ಫೋನ್ ಮಾಡಿ. ಅವನೊಂದು ಇಂಪಾರ್ಟೆಂಟ್ ಮೀಟಿಂಗ್ ಹೋಗಿದ್ದಾನೆ, ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಆದರೂ ಈ ವಿಡಿಯೋ ನೋಡಿದ್ರೆ ನನ್ಗೆ ನಂಬಿಕೆ ಬರ್ತಾ ಇಲ್ಲ. ಫೋನ್ ಮಾಡಿ ಮಾತಾಡಿದ್ರೆ ಗೊತ್ತಾಗುತ್ತಲ್ವಾ? ಬೇಕಾಗಿಲ್ಲ, ನಮ್ಮ ಮಗನ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು. ಮೊದಲು ನೀವು ಹೊರಗಡೆ ಹೋಗಿ. ನಾನೇನಾದ್ರೂ ತಿಳ್ಕೋಬೇಕು ಅಂದ್ರೆ, ಏನಾದ್ರೂ ಬೇಕು ಅಂತ ಅನ್ಕೊಂಡ್ರೆ ಬೇರೆ ದಾರಿಲ್ ಪಡ್ಕೋಬಲ್ಲೆ. ಏನು ಹೆದರಿಸ್ತಿದ್ದೀರಾ? ಹೌದು. ನಿನ್ನ ಬೆದರಿಕೆಗೆ ಭಯ ಪಡೋರು ಯಾರು ಇಲ್ಲಿಲ್ಲ. ಫೈನಾನ್ಸ್ ಮಿನಿಸ್ಟರ್ ಮಗ ಆದ್ರೂ, ಮೇಲ್ಗಡೆಯಿಂದ ಇಳಿದು ಬಂದಿರೋರ್ ಮಗ ಆದ್ರೂ ನಮ್ ಕಡೆ ತಪ್ಪಿಲ್ಲ ಅಂದ್ಮೇಲೆ ಯಾರಿಗೂ ತಲೆ ಬಗ್ಸೋದಿಲ್ಲ. ನನ್ನ ಮಗನ ಮೇಲೆ ಆಪಾದನೆ ಹೊರಿಸಿದಿರಲ್ಲ, ಅದು ನಿಜ ಅಲ್ಲ ಅಂತ ಈಗಲೇ ನಿರೂಪಿಸ್ತೀನಿ. ಚಾರ್ಜಿಗೆ ಹಾಕಿ ಹೊರಗಡೆ ಹೋಗಿದ್ದಾರೆ. ಏನಾದರೂ ಇಂಪಾರ್ಟೆಂಟ್ ಇರ್ಬೋದಾ? ನಾನು ರಿಸೀವ್ ಮಾಡೋದು ಕರೆಕ್ಟ್ ಅಲ್ಲ. ರಿಸೀವ್ ಮಾಡ್ತಿಲ್ವಾ? ಮೀಟಿಂಗ್ ಅಲ್ಲಿ ಇದ್ದಾನೆ ಅನ್ಸುತ್ತೆ ರೀ. ಮೀಟಿಂಗ್ ಮುಗಿದ್ಮೇಲಾದ್ರೂ ನೋಡಿದ್ಮೇಲೆ ಕಾಲ್ ಮಾಡ್ತಾನಲ್ವಾ? ಅಲ್ಲಿವರೆಗೂ ನಾನು ಇಲ್ಲೇ ಕಾಯ್ತಿರ್ತೀನಿ. ಇದು ಸರಿಯಲ್ಲ. ಮೊದಲು ನೀವು ಹೊರಗಡೆ ಹೋಗಿ. ಹೋಗಲ್ಲ. ಆ ಹುಡುಗಿ ನನಗೆ ತುಂಬಾನೇ ಇಂಪಾರ್ಟೆಂಟ್. ಅವಳಿಗೋಸ್ಕರ ಹುಚ್ಚುಂತರ ಹುಡುಕ್ತಾ ಇದ್ದೀನಿ. ನಿನ್ ತಮ್ಮ ಆ ಹುಡುಗಿ ಜೊತೆ ಓಡೋಗ್ಬಿಟ್ನಾ ಏನೋ? ಇಂಥ ಸಿಚುವೇಶನ್ ಅಲ್ಲಿ ಹುಚ್ಚು ಡೌಟ್ಸ್ ಅನ್ನ ಕ್ರಿಯೇಟ್ ಮಾಡಬೇಡ. ಯಾವತ್ತೂ ಇಲ್ದೇ ಇರೋದು ಈಗ ನಡೀತಿದೆ ಅಂದ್ರೆ ಏನ್ರಿ? ಯಾರು? ನಾನ್ ಕಣ್ರಿ ಶ್ರೀಕರ್.
ಬ್ರೇಕ್ಫಾಸ್ಟ್ ಬಂತಾ? ಬಂದಿಲ್ಲ ರೀ. ಸರಿ ಬಿಡಿ, ನಾನು ಯಾವಾಗ ಚೆನ್ನೈಗೆ ಬಂದ್ರು ಖಂಡಿತವಾಗ್ಲೂ ಪೊಂಗಲ್ನ ತಿಂದೇ ತಿಂತೀನಿ. ಬನ್ನಿ. ಈ ಡ್ರೆಸ್ಸಲ್ಲಿ ತುಂಬಾ ಹೊತ್ತಿಂದ ಅನ್ಕಂಫರ್ಟೇಬಲ್ ಆಗಿರೋ ಹಾಗಿದ್ದೀರಾ? ನಿಮ್ಗೋಸ್ಕರ ಬಟ್ಟೆ ತಗೊಂಡ್ ಬಂದಿದ್ದೀನಿ, ತಗೊಳ್ರಿ. ಏನಾಯ್ತ್ರಿ? ಜವಾಬ್ದಾರಿ ಇಲ್ದೇ ಇರೋ ಭಾವ ಯಾವತ್ತೂ ನನಗಾಗ್ಲಿ ಅಕ್ಕನಿಗಾಗ್ಲಿ ಮಗುಗಾಗ್ಲಿ ಒಂದ್ ಜೊತೆ ಬಟ್ಟೆನೂ ಕೊಡ್ಸಿಲ್ಲ. ನೀವ್ ಹೀಗ್ ತಂದಿರೋದ್ ನೋಡಿದ್ರೆ ನಮ್ ಬಂಧುನು ನಮ್ ಸಂಬಂಧಿಕರು ಕೊಡಿಸ್ತಾ ಇರೋ ಹಾಗಿದೆ ಸರ್. ನನ್ನನ್ನು ಅಷ್ಟೊಂದು ಅಪರಿಚಿತ ಅನ್ಕೊಳ್ದೆ ನನ್ನನ್ನ ಬಂಧುನೋ ಸಂಬಂಧಿಕನೋ ಆಕ್ಸೆಪ್ಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ರೀ. ನೀವು ತಕ್ಷಣ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ, ಹೋಗಿ. ನಿಮಗ್ ಮನೆಯಿಂದ 2 ಸಲ ಫೋನ್ ಬಂದಿತ್ತು. ಅಮ್ಮಂದ? ಮಗ ತಿಂಡಿ ಮಾಡೋದ್ನೋ ಇಲ್ವೋ ಅಂತ ಅಮ್ಮನಿಗೆ ಟೆನ್ಷನ್. ತಗೊಳ್ಳಿ. ಥ್ಯಾಂಕ್ ಯು.